ಸುತ್ತೂರು ಮಠದ ಜಾತ್ರಾ ವಿಶೇಷದ ಬಗ್ಗೆ ಸುತ್ತೂರು ಮಠದ ಬಗ್ಗೆ ಕುವೆಂಪು ಅವರು ಹಿರಿಯ ಗುರುಗಳ 60ನೇ ವರ್ಷದ ಅರ್ಚನಾ ಅನ್ನುವಂಥ ಒಂದು ಪುಸ್ತಕದೊಳಗೆ ಒಂದು ಸುಂದರವಾದಂಥ ಮಾತನ್ನು ಹೇಳಿದ್ದಾರೆ. ಈ ನಾಡಿನೊಳಗೆ ವರ್ಗ ವರ್ಣ ಭೇದವನ್ನು ಮರೆತು ಸಮಾಜಮುಖಿಯಾಗಿ ಅಂತಃಕರಣ ಹೃದಯದಿಂದ ಕೆಲಸ ಮಾಡುವಂಥ ಒಂದು ಅದ್ಭುತ ಮಠ ಅಂದರೆ ಅದು ಸುತ್ತೂರು ಮಠ ಅನ್ನುವಂಥ ಮಾತನ್ನು ಕುವೆಂಪು ಅವರು ಈ ಮಾತನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕಾರಣ ಅಂಥ ಮಹಾಮಠದಲ್ಲಿ ಇವತ್ತಿನ ದಿವಸ ನಾವೆಲ್ಲ ಭಜನಾ ಮೇಳದಲ್ಲಿ ಸೇರಿದ್ದೇವೆ. ಅಣ್ಣ ಇಲ್ಲಿ ಕುಂತವ್ರು ಒಂದು ಕ್ಷಣ ತಿಳ್ಕೋಬೇಕು, ನಮ್ಮ ಎಲ್ಲರ ಕೈಯಾಗೂ ಅದ್ಭುತವಾದಂಥ ಆಂಡ್ರಾಯ್ಡ್ ಸೆಟ್ ಅದಾವ, ಎಲ್ಲರ ಕೈಯಾಗೂ ಮೊಬೈಲ್ ಸೆಟ್ ಅದಾವ. ಇವತ್ತಿನ ದಿವಸ ಒಬ್ಬರು ಸಂಶೋಧನೆಯನ್ನು ಮಾಡಿದ್ದಾರೆ. ಏನು ಸಂಶೋಧನೆ ಮಾಡ್ಯಾರಂದ್ರೆ ಇಡೀ ಭಾರತ ದೇಶ ತುಂಬ ಅಲ್ಲ, ಜಗತ್ತಿನ ತುಂಬ ಎಲ್ಲ ಮೊಬೈಲ್ಗಳು ಇವತ್ತು ರಾತ್ರಿಯಿಂದ ಬಂದ್ ಕೆಲಸ ಮಾಡೋದಿಲ್ಲ ಅಂತ ಏನಾದರೂ ಒಂದು ನ್ಯೂಸ್ ಬಂತಂದ್ರೆ 70% ಜನಕ್ಕೆ ಹುಚ್ಚು ಹಿಡಿತೈತಂತೆ. 70% ಜನಕ್ಕೆ ಇವತ್ತು ರಾತ್ರಿಯಿಂದ ಕೆಲಸ ಬಂದ್, ಮೊಬೈಲ್ ಫೋನ್ ಬಂದ್ ಅಂತ ತಿಳ್ಕೊಂಡು ಹೇಳಿದ್ರೆ 70% ಜನಕ್ಕೆ ಹುಚ್ಚು ಹಿಡಿತೈತಿ. ಇನ್ನು 30% ಮಾತ್ರ ಹುಚ್ಚು ಹಿಡಿಯಂಗಿಲ್ಲ. ನೀವು ಅನ್ಬೋದು ಹಾಗಾದ್ರೆ 70% ಯಾರ, ಇನ್ನು 30% ಯಾರ ಅಂತ ಕೇಳಿದ್ರೆ 70% ಮೊಬೈಲ್ ಹಿಡ್ಕೊಂಡು ಕುಂತವ್ರು ಇರ್ಬೋದು. ಮೊಬೈಲನ್ನು ಬಿಟ್ಟು 30% ಜನ ಭಜನಾ ಮೇಳದಾಗ ಜಾತ್ರೆ ಒಳಗೆ ಕೂಡಿರಲ್ಲ, ನಿಮಗೆ ಮಾತ್ರ ಹುಚ್ಚರಂಗಿಲ್ಲ. ಯಾವಾಗಾರ ಒಮ್ಮೆ ಹಿಂಗೆ ಹೊಗಳ್ಕೊಂತಿರ್ಬೇಕಂದ್ರೆ ಚಪ್ಪಾಳಿ ಹೊಡಿತೀರಿ ನೀವು. ಕಾರಣ ಏನು ಅಂತಂದ್ರೆ ಇವತ್ತಿನ ಮೊಬೈಲ್ ಫೋನಿನ ಯುಗದೊಳಗೆ ನಮ್ಮ ಕಡೆ ಎಲ್ಲ ಭಾಳ ಚಲೋ ಚಲೋ ಸೆಟ್ಗಳನ್ನು ಇಟ್ಕೊಂಡಿವಿ. ಎಲ್ಲ ಸೆಟ್ನೊಳಗೆ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ದೇಶಕ್ಕೆ ಹೋಗ್ಬೇಕಂತಂದ್ರೂ ಸಹಿತ ಗೂಗಲ್ ಮ್ಯಾಪ್ ಅದಾವ. ಗೂಗಲ್ ಮ್ಯಾಪಿನೊಳಗೆ ಎಲ್ಲ ಕಡೆ ಹೋಗೋ ದಾರಿಯನ್ನು ತೋರಿಸ್ತಾವೆ. ಆದರೆ ಸ್ವರ್ಗದ ದಾರಿಯನ್ನು ತೋರಿಸುವಂಥ ಮ್ಯಾಪ್ ಇನ್ನು ಗೂಗಲ್ ಮ್ಯಾಪ್ ಬಂದಿಲ್ಲ. ಗೂಗಲ್ ಮ್ಯಾಪ್ ಸ್ವರ್ಗವನ್ನು ತೋರಿಸೋದಿಲ್ಲ, ಗುರುದೇವರು ಅನ್ನುವಂಥ ಗೂಗಲ್ ನಮಗೆ ಸ್ವರ್ಗವನ್ನು ತೋರಿಸ್ತಾರೆ ಅನ್ನುವಂಥ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೀವಿ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನು ಮಾಡ್ತದೆ ಭಜನ? ನಾವು ಹೊಸಬಾಳಿದವ್ರು ಹೇಳ್ತಾ ಇದ್ರು, ಏನು ಅದ್ಭುತವಾಗಂಥ ದೇವರ ವರ್ಣನ ನೋಡಿ. ಎಷ್ಟು ದೇವರು ಕರುಣಾಮಯ ಅದಾನಂದ್ರೆ ಯಾಕೆ ಅವನ ಬಗ್ಗೆ ನಾವು ಹಾಡಿ ಹೊಗಳ್ಬೇಕಂದ್ರೆ ದಾಸರು ಒಂದು ಕಡೆ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಶಿವಶಿವ ಎನಬಾರದೆ, ಶ್ರೀಕೃಷ್ಣ ಎನಬಾರದೆ. ನರಜನ್ಮಕ್ಕೆ ಬಂದಿಯಪ್ಪ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ನರಜನ್ಮಕ್ಕೆ ಬಂದು ಚಲೋ ಬಾಯಿ ಕೊಟ್ಟಾನ ಭಗವಂತ. ಬಾಯಿ ಕೊಟ್ಟ ಹಾಡೋಕಂತ, ಅದನ್ಯಾಕೆ ಬಳಸ್ತೀರಪ್ಪ ಮತ್ತೊಬ್ಬರನ್ನ ಬೇಯಕ್ಕಂತ? ಭಗವಂತ ಚಲೋ ಕಿವಿ ಕೊಟ್ಟಾನ, ಅವನ ಗುಣಗಾನವನ್ನು ಕೇಳಕ್ಕಂತ. ಎಷ್ಟು ಕರ್ಣ ಇಟ್ಟು ಕಳಿಸ್ಯಾನ ನಮ್ಮ ಮೇಲೆ ಅಂತಂದ್ರೆ, ಎಲ್ಲೋ ಇರತಕ್ಕಂಥ ಸಮುದ್ರದ ನೀರನ್ನ ಮೇಲೆ ತಗೊಂಡು ಮತ್ತೆ ತೆಳಗೆ ಕೊಡಬೇಕಾದ್ರೆ ಭಗವಂತನ ಪವರ್ ಎಷ್ಟು ದೊಡ್ಡದೈತಂದ್ರೆ, ನಮ್ಮ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರತಕ್ಕಂಥ ನೀರು ನಮಗೆ ಕುಡಿಯಕ್ಕೆ ಆಗೋದಿಲ್ಲ. ಆದ್ರೆ ಸಮುದ್ರದ ಉಪ್ಪು ನೀರನ್ನ ಮ್ಯಾಗ ತಗೊಂಡು ಹೊಳ್ಳಿ ಭೂಮಿಗೆ ಕೊಡ್ಬೇಕಾದ್ರೆ ಯಾವ ಫಿಲ್ಟರ್ನು ಮಾಡದೇ ಇರತಕ್ಕಂಥ ಅಷ್ಟು ಸ್ವೀಟ್ ನೀರನ್ನ ಭೂಮಿಗೆ ಕೊಡ್ತಾನಂದ್ರೆ ಎಷ್ಟು ದೊಡ್ಡವಿರ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವನ ಗುಣಗಾನವನ್ನು ನಾವು ಮಾಡಬೇಕಾಗ್ತದೆ. ಒಂದು ವಾಟರ್ ಬಾಟಲ್ ನೀರು ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ನಾವು ಹೇಳ್ತೀವಿ. ಯಾರಾದರೂ ಕುಂದ್ರೋದಕ್ಕೊಂದು ಸೀಟ್ ಬಿಟ್ಟು ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ. ಯಾರಾದರೂ ಬಸ್ಸಿನೊಳಗೆ ಒಂದು ಸೀಟ್ ಕೊಟ್ಟರೆ ಟ್ಯಾಂಕ್ಸ್ ವೆರಿ ಮಚ್ ಅಂತ ಹೇಳ್ತೀವಿ. ಆದರೆ ಭಗವಂತ ಎಷ್ಟು ದೊಡ್ಡವ ಅಂತಂದ್ರೆ, ನಾವು ಹುಟ್ಟಿದ ಮೇಲೆ ಎಲ್ಲವೂ ಸೃಷ್ಟಿಯಾಗಿಲ್ಲ, ನಾವು ಹುಟ್ಟಿದ ಮೇಲೆ ಯಾವುದೂ ಸೃಷ್ಟಿಯಾಗಿಲ್ಲ. ನಾವು ಹುಟ್ಟೋದಕ್ಕಿಂತ ಪೂರ್ವದೊಳಗೆ, ಮಗು ಹುಟ್ಟೋದಕ್ಕಿಂತ ಪೂರ್ವದೊಳಗೆ ತಾಯಿ ಎದೆಯ ಹಾಲಿನಿಂದ ಹಿಡ್ಕೊಂಡು ನನ್ನ ಮಕ್ಕಳು ಬದುಕೋದಕ್ಕೆ ನೀರು ಬೇಕು, ನನ್ನ ಮಕ್ಕಳು ಬದುಕೋದಕ್ಕೆ ಚಲೋ ಗಾಳಿ ಬೇಕು, ನನ್ನ ಮಕ್ಕಳು ಬದುಕೋದಕ್ಕಾಗಿ ಪಂಚಭೂತಗಳು ಬೇಕಂತ ತಿಳ್ಕೊಂಡು ಎಲ್ಲ ತಯಾರು ಮಾಡಿಟ್ಟು ನಮ್ಮನ್ನು ತಗೊಂಡು ಬಂದು ಭೂಮಿ ಮೇಲೆ ಬಿಟ್ಟಾನಲ್ಲ. ಇದಕ್ಕರ ಒಮ್ಮೆ ಟ್ಯಾಂಕ್ಸ್ ವೆರಿ ಮಚ್ ಅನ್ನುವಂಥ ಕಾರಣಕ್ಕೆ ನಾವು ಭಗವಂತನ ಭಜನೆಯನ್ನ ಮಾಡಬೇಕು. ಭಜನಾದ ಬಗ್ಗೆ ಒಂದ ಮಾತು ಹೇಳ್ಬಿಡ್ತೀನಿ ನಿಮಗೆ. ಯಾರ್ದಾರ್ದು ಮನೆಗೆ ಹೋದ್ರೆ ಅಂದ್ರೆ ಮನೆ ಹೊರಗೆ ಒಂದು ಬೆಲ್ ಇಟ್ಟಿರ್ತಾರ, ಒಂದು ಕಾಲಿಂಗ್ ಬೆಲ್ ಅಂತ ಇಟ್ಟಿರ್ತಾರೆ. ಒಂದು ಕಾಲಿಂಗ್ ಬೆಲ್ ಇಟ್ಟಿರ್ತಾರಲ್ಲ, ಹೊರಗೆ ನಿಂತ್ಕೊಂಡು ಬೆಲ್ ಒತ್ತಿದ್ರೆ ಒಳಗೆ ನಮ್ಗೆ ಕೇಳಿಸ್ತದ. ಅದು ಅವರು ಅಡಿಗೆ ಮನೆ ಒಳಗಿರ್ಬೋದು, ಬೆಡ್ರೂಮ್ನಾಗ ಇರ್ಬೋದು. ನೀವು ಹೊರಗೆ ನಿಂತ್ಕೊಂಡು ಒಂದು ಕಾಲಿಂಗ್ ಬೆಲ್ ಒತ್ತಿದ್ರಿ ಅಂದ್ರೆ ಅವ್ರು ಹೆಂಗೆ ಹೊರಗೆ ಬಂದು ಕದ ತೆಗಿತಾರೆ, ಹಂಗೆ ಪರಮಾತ್ಮನ ಕಾಲಿಂಗ್ ಬೆಲ್ ಎದುರಾಗೈತಂದ್ರೆ ಇಲ್ಲಿ ಕುಂತ ಹಾಡಿರೋದಲ್ಲ, ಅವರ ತಾಳ ಹಿಡ್ಕೊಂಡು ಏನು ಹಾಡಿದ್ರೆ ತಾಳ ಹಿಡ್ಕೊಂಡು ಹಾಡಿದ್ರೆ ಭಗವಂತ ತನ್ನ ಹೃದಯದ ಬಾಗಿಲವನ್ನು ತೆಗಿತಾನನ್ನುವಂಥ ಕಾರಣಕ್ಕೆ ನಾವೆಲ್ಲರೂ ಭಜನೆ ಮಾಡಬೇಕಾಗ್ತದೆ. ಏಕದಾರಿ ತಂಬುರಿ ಕಾಯ ಹಿಡ್ಕೊಂಡಿರುವಂಥ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಶ್ರೀಹರಿ ಅಂತಂದ್ರೆ ಇರುವಂಥ ಕೃಷ್ಣ ಪರಮಾತ್ಮ ಹಿಂಗಿದ್ದ, ಹಿಂಗೆ ಹೊಳ್ಳಿ ದರ್ಶನ ಕೊಟ್ಟ ಅಂತಂದ್ರೆ ಇಷ್ಟ ವಿಚಾರ ಮಾಡ್ಕೊಳ್ಬೇಕು. ಭಜನಾದೊಳಗೆ ಎಷ್ಟು ದೊಡ್ಡ ಶಕ್ತಿ ಐತೆ ಅನ್ನುವಂಥದ್ದು. ಭಕ್ತ ಮತ್ತು ದೇವರ ನಡುವೆ ಇರತಕ್ಕಂಥ ನೇರ ಸೇತುವೆ ಯಾವುದು ಅಂದ್ರೆ ನಾವು ಮಾಡುವಂಥ ಭಜನೆ ಅನ್ನುವಂಥದ್ದನ್ನು ತಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ. ಮೀರಾ ತಾಯಿ ಭಜನೆಯನ್ನು ಮಾಡಬೇಕಾದ್ರೆ ಆಕೆ ಹಾಡ್ತಾ ಇದ್ಲಿ, ಹಿಂಗೆ ರಾಗದಾಗ ಹಾಡ್ತಾ ಇದ್ದಿಲ್ಲ ಅಷ್ಟೇ. ರಾಗದಾಗ ಹಾಡದೇ ಇರತಕ್ಕಂಥ ಮೀರಾ ತಾಯಿಗೊಬ್ಬ ಯಾವನೋ ಚೀಟಿ ಬರೆದು ಕೊಟ್ಟ, ರಾಗದಾಗ ಹಾಡ್ತಾಯಿ ಯಾಕೆ ಸುಮ್ಮನೆ ಹಂಗೆ ಹಾಡ್ತೀಯ ಅಂತ. ರಾಗದಾಗ ಹಾಡು ಅಂತ ಅಂದಾಗ
ಮೀರಾ ತಾಯಿ ಮತ್ತೆ ಅದ್ರ ಮುಂದೆ ಬರಲ್ಲಂತ, ನಾ ರಾಗದಾಗ ಹಾಡೋದಿಲ್ಲ ಪರಮಾತ್ಮನನ್ನ, ಪರಮಾತ್ಮ ರಾಗದಾಗ ಹಾಡಿದ್ರೆ ಹೊಲಿತಾನೋ ಇಲ್ಲೋ ಗೊತ್ತಿಲ್ಲ, ಮನುಷ್ಯನ ತುಂಬ ಅನುರಾಗ ತುಂಬಿ ಅವನ ಬಗ್ಗೆ ಹಾಡ್ತೀನಿ, ಹಾಗಾಗಿ ಪರಮಾತ್ಮ ನನಗೆ ಹೊಲಿತಾನೆ ಎನ್ನುವಂಥ ಮಾತನ್ನ ಮೀರಾ ತಾಯಿ ಹೇಳಿದ ಹಾಗೆ ನಮ್ಮ ಮನೆಗಳಲ್ಲಿ ಭಾರತ ದೇಶದೊಳಗೆ ಎಂಥ ಸಂಸ್ಕೃತಿ ಇತ್ತು ಅಂತಂದ್ರೆ, ಬಹುದೊಡ್ಡ ಪರಂಪರೆಯ ವಾರಸ್ದಾರ ನಾವು ಇಲ್ಲಿ ಕುಂತವರೆಲ್ಲ ತಿಳ್ಕೊಬೇಕಷ್ಟೇ. ನಾನು ಈ ಪರಂಪರೆ ದೇಶದ ದೊಡ್ಡ ವಾರಸ್ದಾರ ಇದೀವಿ. ಕೆಲವು ಮಂದಿಗೆ ಅಷ್ಟೇ ನಾವು ಒಂದು ಇದನ್ನು ಕೊಟ್ಟಿವಿ ಅಷ್ಟೇ, ಅವರೇ ಬೆಳೆಸಬೇಕು, ಅವರೇ ದೊಡ್ಡದು ಮಾಡಬೇಕು ಅಂತ. ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನು ದೊಡ್ಡ ದೊಡ್ಡ ಶ್ರೀಮಂತರಲ್ಲ, ಅಗರ್ಭ ಶ್ರೀಮಂತರಾಗೆ ಹುಟ್ಟ್ಯಾರ. ಯಾವುದು? ಧಾರ್ಮಿಕ ಸ್ವಾತಂತ್ರ್ಯದಿಂದ ಧಾರ್ಮಿಕ ಶೃಂಗಾರವನ್ನು ಉಟ್ಕೊಂಡು ಹುಟ್ಟ್ಯಾರ. ಅಂತ ಕಾರಣಕ್ಕಾಗಿ ನಮ್ಮ ದೇಶದ ವ್ಯವಸ್ಥೆ ಹೇಗಿತ್ತಂದ್ರೆ, ಪಕ್ಕದವಂಗ ಮುಳ್ಳು ಚುಚ್ಚಿದ್ರೆ ಅವನ ಪಕ್ಕದಾಗಿರುವಂಥ ವ್ಯಕ್ತಿ ಕಣ್ಣಾಗ ನೀರು ಬರ್ತಿತ್ತು, ಅವನಿಗೆ ಕಾಲಾಗ ಮುಳ್ಳು ಚುಚ್ಚಿದ್ರೆ ಈ ಕಡೆ ಕುಂತವನ ಕಾಲಾಗ ಕಣ್ಣಾಗ ನೀರು ಬರ್ತಿತ್ತಂದ್ರೆ ಎಷ್ಟು ಅವಿನಾಭಾವ ಸಂಬಂಧ ಇತ್ತು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು. ಮನೆಗಳಲ್ಲಿ ಭಜನೆ ನಡೀತಿತ್ತು, ಆ ಗುರುವಿನ ಬಗ್ಗೆ ಗುಣಗಾನ ನಡೀತಿತ್ತು. ಗುಣಗಾನ ಯಾಕಂತಂದ್ರೆ ಎಲ್ಲ ಕೊಟ್ಟವಂಗ ಬಿಲ್ ಕಟ್ಟಾಕ್ ಬರ್ತದಪ್ಪ. ಮನೆಗೆ ನೀರು ಬಂದ್ರೆ ಬಿಲ್ ಕಟ್ತೀವಿ, ಕರೆಂಟ್ ಬಂದ್ರೆ ಬಿಲ್ ಕಟ್ತೀವಿ, ಮತ್ತೊಂದು ಯಾವ್ದಾದ್ರು ಬಂದ್ರೆ ಬಿಲ್ ಕಟ್ತೀವಿ. ಆದ್ರೆ ಪರಮಾತ್ಮಗೆ ಯಾವ ಬಿಲ್ ಕಟ್ಟವ್ರ? ಪರಮಾತ್ಮಗೆ ಯಾವ ಬಿಲ್ ಕಟ್ಟುವಂತ ಅವಶ್ಯಕತೆ ಇಲ್ಲ. ಅವನಿಗೆ ಏನು ಕಟ್ಟಬೇಕಂದ್ರೆ ಪರಿಶುದ್ಧವಾಗಿರತಕ್ಕಂಥ ನಿಮ್ಮ ದಿಲ್ಲನ್ನು ಮಾತ್ರ ಪರಮಾತ್ಮ ಕಟ್ಟಬೇಕೆ ಹೊರತಾಗಿ ಬಿಲ್ಲಿನ ಅವಶ್ಯಕತೆ ಅವನಿಗಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಮನೆಗಳಲ್ಲಿ ಭಜನೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವ ಮನೆಯೊಳಗೆ ಭಜನೆ ನಡೀತದ ಆ ಮನೆ ವಿಭಜನೆ ಆಗುವುದಿಲ್ಲ. ಇದನ್ನ ತಲೆಯಾಗಿ ಇಟ್ಕೋಬೇಕು. ಯಾವ ಮನೆಯೊಳಗೆ ಭಜನೆ ನಡೀತದ ಆ ಮನೆಯೊಳಗೆ ವಿಭಜನೆ ಆಗೋದಿಲ್ಲ. ಯಾವ ಮನೆಯೊಳಗೆ ಭಜನೆ ನಡೀತದ ಆ ಮನೆಯೊಳಗೆ ಜಗಳ ಆಗೋದಿಲ್ಲ. ಯಾವ ಮನೆಯೊಳಗೆ ಭಜನೆ ನಡೀತದ ಸುಖ, ಶಾಂತಿ, ಸಂತೃಪ್ತಿ, ನೆಮ್ಮದಿ, ರೊಕ್ಕ ಕೊಟ್ಟರು ಸಿಗಲಾರ್ದಂಥ ನೆಮ್ಮದಿ ಎದುರಾಗ ಸಿಗ್ತದ ಅಂದ್ರೆ ಭಗವಂತನ ಕುರಿತು ಹಾಡುವಂಥ ಭಜನೆ ಒಳಗೆ ಸಿಗ್ತದ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೂ ತಿಳಿಪಡಿಸ್ತಾ, ವಿಶೇಷವಾಗಿ ಸಮಯ ಭಾಳ ಆಗಿರೋದ್ರಿಂದ ಮುಂದೆ ಭಾಳಷ್ಟು ಗೆಸ್ಟ್ ಮಾತಾಡೋದ್ರಿಂದ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮಂಥವ್ರನ್ನ ಕರ್ಕೊಂಡು ಬಂದು, ಹಳ್ಳಿಯಾಗಿದ್ದವ್ರನ್ನ ಕರ್ಕೊಂಡು ಬಂದು ವೇದಿಕೆ ಮೇಲೆ ಸುತ್ತೂರು ಮಠ ಅಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಠ. ನಮ್ಮ ಕಡೆ ತೇರು ಎಳೆದು ಜಾತ್ರೆ ಮುಗಿಸ್ಬಿಟ್ವಿ ಅಂದ್ರೆ ಜಾತ್ರೆ ಮುಗಿತು ನಮ್ದು 1 ವರ್ಷ. ಆದರೆ ನಿರಂತರವಾಗಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವದೊಳಗೆ ಒಂದಲ್ಲ ಎರಡಲ್ಲ ಸಮಾಜಮುಖಿಯಾಗಿರತಕ್ಕಂಥ ಹಲವಾರು ಕಾರ್ಯಗಳನ್ನು ಒಳಗೊಂಡಿರತಕ್ಕಂತಹ ಜಾತ್ರೆ ಎಲ್ಲಿಯಾದ್ರೂ ನಡೀತದೆ ಅಂದ್ರೆ ಅದು ನಮ್ಮ ಸುತ್ತೂರು ಮಠದ ಜಾತ್ರೆ ಅನ್ನುವಂಥ ಅಭಿಮಾನದ ಮಾತನ್ನ ನಾವೆಲ್ಲೆಲ್ಲ ಹೇಳ್ಕೊಳ್ಬೇಕಾಗ್ತದೆ. ಆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಮಾರ್ಗದರ್ಶನ ನಮ್ಮಂತ ಯುವ ಸಾಧಕರಿಗೆ ಐತೆ ಅನ್ನುವಂಥ ಕಾರಣಕ್ಕೆ ಅವ್ರಂತಾರ ಭಾಳ ಚಂದ ಕಟೌಟ್ಗಳು ಕಾಣಕತ್ತಾವ ಅಂದ್ರೆ ಹಿಂದೊಂದು ಸಪೋರ್ಟ್ ಬೇಕಾಗಲ್ಲ. ಅದಕ್ಕೆ ಭಾಳ ಚಂದ ಕಟೌಟ್ಗಳು ಕಾಣಕತ್ತಾವ ಅಂದ್ರೆ ಹಿಂದೊಂದು ಸಪೋರ್ಟ್ ಬೇಕಾ. ಅದಕ್ಕೆ ಇವತ್ತು ಹಲವಾರು ಮಠಾಧೀಶರು ಭಾಳ ಚಂದ ಕಾಣಕತ್ತಾರ ಸಣ್ಣವ್ರು ಅಂದ್ರೆ ಅದಕ್ಕೆ ದೊಡ್ಡ ಸಪೋರ್ಟ್ ಯಾರಂದ್ರೆ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಒಟ್ಟ ಈ ಭಜನೆ ಮಾಡ್ಕೊಂತ ಆನಂದವಾಗಿರುವಂಥ ಪ್ರಯತ್ನವನ್ನು ಮಾಡಬೇಕು. ಒಟ್ಟ ಸಣ್ಣ ಪುಟ್ಟ ವಿಷಯಕ್ಕೆ ಎಂದೂ ಕೂಡ ಜಗಳಾಡಕ್ಕೆ ಹೋಗಬಾರ್ದು. ಮನ್ಯಾಗ ಸಣ್ಣ ಪುಟ್ಟ ವಿಷಯಕ್ಕೆ ನಾ ಹೇಳೋದು, ಯಾರಿಗಾರ ಕುಟಾಗ ನೀವೇನಾದ್ರೂ ಒಂದಿಷ್ಟು ತಪ್ಪು ಮಾಡಿದ್ರೆ ಒಂದು ಸಾರಿ ಅಂತ ಕೇಳ್ರಿ. ನೀವು ಸ್ವಾರಿ ಅನ್ನುವಂಥ ಶಬ್ದದಾಗ ಎಷ್ಟು ದೊಡ್ಡ ಶಕ್ತಿ ಐತೆ ಅಂದ್ರೆ ನೋಡ್ರಿ, ಜಗಳ ನಡೆದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ, ಜಗಳ ನಡೆದಲ್ಲಿ ಸ್ವಾರಿ ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ. ಮತ್ತು ICU ಇಂದ ಡಾಕ್ಟರ್ ಹೊರಗೆ ಬಂದು ಐ ಆಮ್ ಸಾರಿ ಅಂದ್ರೆ ಅಲ್ಲಿ ಮನುಷ್ಯನೇ ಇರೋದಿಲ್ಲ. ತಿಳಿದೈತಲ್ಲ ನಿಮಗೆ? ಅದಕ್ಕೆ ನಾ ಹೇಳ್ಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಅಂತ ಸ್ವಾರಿಯನ್ನ ಮಂದಿ ಮುಂದೆ ಕೇಳ್ಬೇಕು. ಯಾವಾಗಾರ ತಪ್ಪಾಗಿರ್ತಾವಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗುತ್ತಾವಲ್ಲ. ಜಗಳ ಮಾಡೋದು ತಪ್ಪಂತ ನಾ ಹೇಳಕತ್ತಿಲ್ಲ, ಜಗಳ ಮಾಡಕ್ ಹೋಗ್ಬೇಡ್ರಿ ಅಂತ ನಾ ಹೇಳಕತ್ತಿಲ್ಲ. ಮಾಡಿದ್ರು ಮಾಡುವಲ್ರಕ್ಕ ಅದನ್ನ 4 ಗಾಡಿ ಬಿಟ್ಟು ಹೊರಗೆ ತರುವಂತ ಪ್ರಯತ್ನ ಮಾಡಬಾರ್ದು. ಅದನ್ನು ಮಾಡಿದ್ರು ಮಾಡುವಲ್ರಕ್ಕ ಅದನ್ನ ತಗೊಂಡು ಹೋಗಿ 4 ಮಂದಿ ಮುಂದೆ ಹೇಳುವಂತ ಪ್ರಯತ್ನ ಮಾಡಬಾರ್ದು. ಅದನ್ನು ಮಾಡಿದ್ರು ಪರವಾಗಿಲ್ಲ, ಅದನ್ನ ಪಂಚಾಯತಿ ಕಟ್ಟಿ ಲೆವೆಲ್ನಾಗ ಹತ್ತಿಸುವಂತ ಪ್ರಯತ್ನ ಮಾಡಬಾರ್ದು. ಅದನ್ನೂ ಮಾಡಿದ್ರು ಪರವಾಗಿಲ್ಲ, ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಕ್ಕೆ ಹೋಗಬಾರ್ದು. ಹತ್ತಿದ್ರು ಹತ್ತುವಲ್ರಕ್ಕ FIR ಹರಿಸಬಾರ್ದು, ಹರಿಸಿದ್ರು ಹರಿಸುವಲ್ರಕ್ಕ ಅದನ್ನ ತಗೊಂಡು ಕೋರ್ಟ್ ಮೆಟ್ಲಕ್ಕೆ ಹತ್ತಕ್ಕೆ ಹೋಗಬಾರ್ದು. ಹತ್ತಿದ್ರು ಹತ್ತುವಲ್ರಕ್ಕ ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ, ಮಕ ಒಣಗಿಸ್ಕೊಂಡು ಊರ್ ಮಂದಿಗೆ ಬ್ಯಾಸರಾಗಿ ಜೀವನ ಹಾಳು ಮಾಡ್ಕೋಬಾರ್ದು ಅನ್ನೋದೇ ನನ್ನ ಕೊನೆಯ ಮಾತು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇಲ್ಲೇನು ಸಿಟಿ ಹೊಡೆದಾರ ಒಬ್ಬರದಾರ ನ್ಯಾಯ ಪೊಲೀಸ್ ಸ್ಟೇಷನ್ನಾಗ ಐತೆ. ಹೌದು, ಮತ್ತೆ ನಾವು ಹೇಳ್ದಾಗ ಖುಷಿ ಪಡಿಸ್ತೀರಿ, ಅಟ್ಟ ನೀವು ಚಂದ ಖುಷಿ ಪಡಿಸ್ತೀರಿ. ಅಜ್ಜಾರು ಹೇಳಕತ್ತಾರ ಅಂತ ತಿಳ್ಕೊಂಡು ಅವೆಲ್ಲವೂ ಬಂದ್ ಆಗ್ಬೇಕಂದ್ರೆ ಮನೆಯೊಳಗೆ ನಿತ್ಯ ಭಜನೆಗಳು ನಡಿಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮೆಲ್ಲರ ಜೀವನ ಸುಖಮಯವಾಗಲಿ. ನಾವು ಯೋಗಿ ಆಗ್ಲಿಕ್ಕೆ ಅಂದ್ರೂ ಪರವಾಗಿಲ್ಲ, 4 ಮಂದಿಗೆ ಜನೋಪಯೋಗಿ ಆದ್ರೂ ಕೆಲಸ ಮಾಡಿ ನಮ್ಮ ದೇಶಕ್ಕೆ, ನನ್ನ ಹುಟ್ಟಿಸಿರುವಂಥ ಈ ಮಾತೃಭೂಮಿಗೆ ನಾನೇನಾದ್ರೂ ಒಂದು ಕೊಡುಗೆಯನ್ನು ಕೊಟ್ಟೇ ಹೋಗ್ಬೇಕನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನಿತ್ಯ ಹಾಡ್ರಿ, ಹಾಡ್ತಾ ಎಲ್ಲವನ್ನು ಮರಿರಿ. ಮರೆತ ನಂತರದಲ್ಲಿ ಎಲ್ಲರೂ ಕೂಡ ಒಂದಾಗಿ ಬದುಕನ್ನು ಸಾಗಿಸ್ರಿ ಅಂತ ಹರೇಶ್ ನನ್ನ 2 ಮಾತುಗಳನ್ನು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಪದಕ್ಕೆ ಅರ್ಪಣೆ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಮಣಕವಾಡದ ಪೂಜ್ಯ ಶ್ರೀಗಳಿಗೆ ಗೌರವ ಸಮರ್ಪಣೆ.